ಜೈಲಿನಲ್ಲಿ ಈಗ ಪೋರ್ಕಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಸೊ ಹಲವು ರೀತಿಯಾದಂಥ ಮಾಹಿತಿಗಳು ಬರ್ತಾ ಇದೆ. ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಯಾವ ರೀತಿಯಾದಂಥ ನೋವನ್ನು ಸಂಕಟವನ್ನು ಪಡ್ತಾ ಇದ್ದಾರೆ ಅಂತೇಳಿ ಅವ್ರನ್ನ ಮೀಟ್ ಆಗಕ್ಕೆ ಯಾರೆಲ್ಲ ಹೋಗ್ತಾ ಇದ್ದಾರೆ, ಹೋದಂಥವ್ರಿಗೆ ಸಿಕ್ಕಿದಾರಾ ಇಲ್ವಾ ಅಂತೇಳಿ ಪರಪರಾಗ್ರಹರ ಜೈಲಲ್ಲಿ ದರ್ಶನ್ ಕಣ್ಣೀರಿಟ್ಟಿದ್ದಾರಂತೆ. ಹೌದಾ? ಪತ್ನಿ ಮಗನ ಭೇಟಿಯ ವೇಳೆ ದರ್ಶನ್ ಕಣ್ಣೀರು ಹಾಕಿದ್ದಾರಂತೆ. ಮಗ ವಿನೀಶ್ನನ್ನ ತಬ್ಬಿಕೊಂಡು ಕೆಲ ಹೊತ್ತು ಕಣ್ಣೀರು ಹಾಕಿದ್ದಾರೆ ದರ್ಶನ್. ಅಳುತ್ತಲೇ ಘಟನೆಯ ಬಗ್ಗೆ ಅರ್ಧ ಗಂಟೆ ದರ್ಶನ್ ಮಾತನಾಡಿದ್ದಾರಂತೆ. ಸೊ ಪತ್ನಿ ವಿಜಯಲಕ್ಷ್ಮಿಗಿಂತ ಹೆಚ್ಚಿನ ಹೊತ್ತು ಮಗನ ಜೊತೆಗೆ ದರ್ಶನ್ ಮಾತನಾಡಿದ್ದಾರೆ. ಮಾಧ್ಯಮಗಳ ಕಣ್ತಪ್ಪಿಸಿ ದರ್ಶನ್ ಪತ್ನಿಯನ್ನ ಜೈಲಿನ ಒಳಗೆ ಪೊಲೀಸರು ಕಳುಹಿಸಿದರು. ಅವರು ಹೋದಂಥ ಕಾರಿನಲ್ಲಿ ಕಳುಹಿಸಿಕೊಳ್ಳಾರದೇನೆ ಬೇರೆ ಕಾರಲ್ಲಿ ಒಳಗಡೆಗೆ ಕಳುಹಿಸಿಕೊಟ್ರು. ಸೊ ಹಾಗಾಗಿ ಅದು ಯಾವುದು ಕೂಡ ಬಂದರು ವಾಪಸ್ ಹೋದ್ರು ಅನ್ನುವಂಥದ್ದು ಮೊದಲ ಸುದ್ದಿಯಾಗಿತ್ತು. ಬಂದರು ವಾಪಸ್ ಹೋದ್ರು ಅನ್ನುವಂಥದ್ದು ಮೊದಲು ಸುದ್ದಿಯಾಗಿತ್ತು. ಆಮೇಲೆ ಬರ್ತಾ ಇದ್ದಂಥ ಮಾಹಿತಿ ಏನು ಅಂತಂದರೆ ಆ ಕಾರಲ್ಲಿ ಬಿಡಲಿಲ್ಲ, ಬಟ್ ಬೇರೆ ಕಾರ್ನಲ್ಲಿ ಒಳಗಡೆಗೆ ಕರೆದುಕೊಂಡು ಹೋದ್ರು. ಆಮೇಲೆ ಮಾತನಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅಂತ ಹೇಳಿ. ಸಾಮಾನ್ಯವಾದಂಥ ಕೈದಿಗಳಿಗೆ ಅಲ್ಲಿ ಸಾಮಾನ್ಯವಾಗಿ 10 ರಿಂದ 15 ನಿಮಿಷ ಹೆಚ್ಚು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲ ಅರ್ಧ ಗಂಟೆಗಿಂತಲೂ ಹೆಚ್ಚು ಮಾತನಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಿರೋದು ವಿಶೇಷ ಸಂದರ್ಭಗಳಲ್ಲಿ ಕೊಡ್ತಾರೆ. ಅದು VVIPಗಳು, ಹೈ ಪ್ರೊಫೈಲ್ ಕೇಸ್ಗಳಿದ್ದಾಗ ಅದು ಕಣ್ತಪ್ಪಿಸಿ ಪೊಲೀಸರು ನಡೆಸುವಂಥದ್ದು. ಇದು ಆ್ಯಕ್ಚುಲಿ ಕೊಡೋ ಹಾಗಿಲ್ಲ ಹೀಗೆ, ಆದರೆ ಕೊಡ್ತಾರೆ. ಕಣ್ತಪ್ಪಿಸಿ ಈ ರೀತಿಯಾಗಿ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಇದು ಮಗ ವಿನೀಶ್ ಹಾಗೂ ವಿಜಯಲಕ್ಷ್ಮಿ ಅವರು ಅಲ್ಲಿ ನೋಡ್ತಾ ಇದ್ದೀರಾ ಈ ಕಾರಲ್ಲಿ. ಸೊ ಮಗ ವಿನೀಶ್ ಹಾಗೂ ವಿಜಯಲಕ್ಷ್ಮಿ ಅವರು ಈ ಕಾರ್ನಲ್ಲೇ ಬಂದಿದ್ದರು. ಆಮೇಲೆ ಅವರು ಅಲ್ಲಿಂದ ತೆರಳಿದರು. ಸೊ ಸುಮಾರು ಒಂದು ಅರ್ಧ ಗಂಟೆ ಅವರು ಮಾತನಾಡಿದ್ದಾರೆ. ಮಗನ ಜೊತೆಗೇ ಹೆಚ್ಚಿನ ರೀತಿಯಾದಂಥ ಸಮಯವನ್ನು ದರ್ಶನ್ ಕಳೆದಿದ್ದಾರೆ ಅಂತ ಹೇಳಿ ಅವನನ್ನು ತಬ್ಬಿಕೊಂಡು ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಅನ್ನುವಂಥದ್ದು. ಸೊ ಏನಾಯಿತು ಘಟನೆ ಅನ್ನುವಂಥದ್ದನ್ನು ಕೂಡ ಸುಮಾರು ಹೊತ್ತು ಅದನ್ನು ವಿವರಿಸಿದ್ದಾರೆ ಅನ್ನುವಂಥದ್ದು. ಸೊ ಪತ್ನಿ ಮಗನ ಭೇಟಿಯ ವೇಳೆ ದರ್ಶನ್ ಕಣ್ಣೀರನ್ನು ಹಾಕಿದ್ದಾರೆ. ಸೊ ಪತ್ನಿ ವಿಜಯಲಕ್ಷ್ಮಿಗಿಂತ ಹೆಚ್ಚು ಹೊತ್ತು ಮಗನ ಜೊತೆಗೇ ಹೆಚ್ಚಿನ ಟೈಮನ್ನು ಸ್ಪೆಂಡ್ ಮಾಡಿದ್ದಾರೆ. ಪೊಲೀಸರು ಮಾಧ್ಯಮಗಳ ಕಣ್ತಪ್ಪಿಸಿ ಅವ್ರನ್ನ ಒಳಗಡೆಗೆ ಕಳುಹಿಸಿ ಮಾತನಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಕಾರಣ 12-13 ದಿನದಿಂದಲೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿದ್ದಂಥವ್ರಿಗೆ ಯಾರನ್ನೂ ಭೇಟಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಕಸ್ಟಡಿಯಲ್ಲಿದ್ದಾಗ ಯಾರಿಗೂ ಭೇಟಿ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ. ಬಟ್ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾಗ ಅದೇ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ. 10 ನಿಮಿಷ 15 ನಿಮಿಷ ಅಂತೇಳಿ. ವಕೀಲರಿಗಂತೂ ಕೊಟ್ಟಿರ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಸಮಯಾವಕಾಶದಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಿ ಹೋದಾಗ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆ ಒಳಗಡೆಗೆ. ಆದರೆ 10 ರಿಂದ 15 ನಿಮಿಷ, ಬಟ್ ಇಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಈ ರೀತಿ ಟೈಮನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದು. ಅಲ್ಲಿ ಹೋದಾಗ ಮಗನನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ ದರ್ಶನ್ ಅವರು. ನನ್ನ ಸಹೋದ್ಯೋಗಿ ಈಗ ಅನೇಕಲ್ನಿಂದ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಏನಾಯಿತು ಇವತ್ತು? ಅವರ ಪತ್ನಿ ಬಂದಂಥ ಸಂದರ್ಭದಲ್ಲಿ ಘಟನೆ ಹೇಗಾಯಿತು? ಮೊದಲು ಅವ್ರನ್ನ ಬಿಟ್ಟಲಿಲ್ಲ ಅಂತ ಸುದ್ದಿ ಬಂತು, ಆಮೇಲೆ ಅವ್ರನ್ನ ಬೇರೆ ಕಾರ್ ಮೂಲಕವಾಗಿ ಒಳಗಡೆ ಕರ್ಕೊಂಡು ಹೋದ್ರು ಅಂತ ಹೇಳಿದ್ವಿ. ಏನಾಯಿತು ಒಳಗಡೆ ಹೋದ್ಮೇಲೆ? ಏನು ಸಿಗ್ತಾ ಇದೆ ಮಾಹಿತಿಗಳು? ಅರುಣ್, ಖಂಡಿತವಾಗೂ ಮೊದಲು ವಿಜಯಲಕ್ಷ್ಮಿ ಜೈಲಿಗೆ ಬಂದ ಸಂದರ್ಭದಲ್ಲಿ ಆಕೆಯ ಕಾರನ್ನು ಒಳಗಡೆ ಬಿಟ್ಟಿಲ್ಲ, ಜೊತೆಗೆ ಅವರು ವಾಪಸ್ ಬಂದರು. ಆದರೆ ಮತ್ತೊಂದು ಕಾರ್ನಲ್ಲಿ ಪೊಲೀಸರ ಜೊತೆ ನೇರವಾಗಿ ಪರಪ್ಪನಗರದ ಜೈಲಿನ ಒಳಗಡೆ ಹೋಗ್ತಾರೆ. VIP ಸೆಲ್ಗೆ, ಅಂದರೆ VIP ಸೆಲ್ನಲ್ಲಿ ಒಂದು ಇರುವಂಥ ಭದ್ರತಾ ಕೊಠಡಿಯಲ್ಲಿ ಇರುವಂತಹ ದರ್ಶನ್ ಅವ್ರನ್ನ ಕರೆಸಿ ಒಂದು ಸ್ಪೆಷಲ್ ಎಂಟ್ರಿ ಮುಖಾಂತರ ನೇರವಾಗಿ ಅವರನ್ನು ಮಾತುಕತೆಗೆ ಕರ್ಕೊಂಡೋಗಿ ಪೊಲೀಸರು ಬಿಡುವಂಥದ್ದು. ಪೊಲೀಸರು ಬಿಟ್ಟ ಸಂದರ್ಭದಲ್ಲಿ ದರ್ಶನ್ ನೇರವಾಗಿ ಮಗ ವಿದ್ಯಾಶನನ್ನು ಹಿಡ್ಕೊಂಡು ತಬ್ಬಿಕೊಂಡು ತುಂಬ ಕಣ್ಣೀರನ್ನು ಸಹ ಹಾಕಿದ್ರು. ಜೊತೆಗೆ ಏನು ವಿಜಯಲಕ್ಷ್ಮಿ ಜೊತೆಯೂ ಸಹ ಮಾತುಕತೆ ಮುಂದುವರಿಸಿದ್ರು. ಜೊತೆಗೆ ಸಾಕಷ್ಟು ಅಂದರೆ ಕಾನೂನು ಪ್ರಕ್ರಿಯೆಗಳಿರ್ಬೋದು ಅಥವಾ ಅಡ್ವೊಕೇಟ್ ಜೊತೆ ಯಾವ ರೀತಿ ಹೋಗ್ತಿದೆ, ಅಡ್ವೊಕೇಟ್ಗಳೆಲ್ಲ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ವಿಜಯಲಕ್ಷ್ಮಿ ಮಾತನಾಡಿದ್ದಾರೆ. ಜೊತೆಗೆ ವಿಘ್ನೇಶನ ಹೆಚ್ಚು ಏನು ಅರ್ಧ ಗಂಟೆ ಇದ್ದರು ಒಳಗಡೆ ಇದ್ದ ಸಂದರ್ಭದಲ್ಲಿ ವಿಘ್ನೇಶನ ಜೊತೆ ಸಾಕಷ್ಟು ಒಂದು ಭಾವುಕ ಮಾತುಗಳನ್ನು ಆಡಿರುವಂಥದ್ದು. ಘಟನೆ ಬಗ್ಗೆ ಸುಮಾರು ಚರ್ಚೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಸಂಪೂರ್ಣವಾಗಿ ನೀನು ಬೆಳಗ್ಗೆಯಿಂದನೂ ಜೈಲಿನ ಒಳಗಡೆ ಹೋಗೋದಕ್ಕೆ ಸಾಕಷ್ಟು ಏನು ವಿಜಯಲಕ್ಷ್ಮಿ ಮಾಧ್ಯಮಗಳ ಕಣ್ತಪ್ಪಿಸಿ ಹೋಗಬೇಕು ಅನ್ನೋದು ಒಂದಿತ್ತು. ಹಾಗಾಗಿ ಬರಬೇಕಾದ್ರೂ ಜೈಲಿನ ಏನು ದರ್ಶನನ ಭೇಟಿ ಮಾಡಿ ವಾಪಸ್ ಬರಬೇಕಾದ್ರೂ ನೇರವಾಗಿ ಅಂದರೆ ಬೇರೆ ಬಲನ ಕಾರಲ್ಲಿ ಸಂಪೂರ್ಣ ಕಾರು ಟಿಂಟೆಡ್ ಕಾರಲ್ಲಿ ಅವರು ಹೊರಗಡೆ ಬಂದಿರೋಂಥದ್ದು. ಅವರು ಕಾರನ್ನು ಸುಮಾರು ಜೈಲಿನಿಂದ 2 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿದ್ರು. ಅಲ್ಲಿಗೆ ಬೇರೊಂದು ಕಾರಲ್ಲಿ ಬಂದು ಈಗ ವಾಪಸ್ ಹೋಗಿರೋಂಥದ್ದು. ಆರ್ವಿದ್, ಓಕೆ, ಈ ವಿಚಾರದಲ್ಲಿ ಬರೋದಾದರೆ ಈಗ ಯಾರೂ ಕೂಡ ಅವರ ಪರವಾಗಿ ನಿಂತ್ಕೊಳ್ಳಿಲ್ಲ, ಯಾರೂ ಕೂಡ ಬಂದು ಅವ್ರ ಪರವಾಗಿ ವಕೀಲರನ್ನ ನೇಮಿಸುವಂಥ ಕೆಲಸಕ್ಕೆ ಮುಂದಾಗಲಿಲ್ಲ. ಅಷ್ಟೆಲ್ಲ ಏಟ್ ತಿಂದು ಅಷ್ಟೆಲ್ಲ ದೂರ ಮಾಡಿಸ್ಕೊಂಡಿದ್ದಂತಹ ಪತ್ನಿ
ಅಷ್ಟೆಲ್ಲ ಅನಿಸ್ಕೊಂಡ ನಂತರವೂ ಕೂಡ ಅವರೇ ಬಂದು ನಿಂತ್ಕೊಂಡು ಈಗ ವಕೀಲರನ್ನ ನೇಮಕ ಮಾಡಿಕೊಂಡು ಹೋರಾಟವನ್ನು ಮಾಡಕ್ಕೆ ಮುಂದಾಗಿರು. ಕಾನೂನಾತ್ಮಕವಾಗಿರುವಂಥ ವಿಚಾರಗಳೇನಾದರೂ ಚರ್ಚೆ ಆಗಿದೆಯಾ ಒಳಗಡೆಗೆ? ಅರುಣ್, ಖಂಡಿತವಾಗೂ ಅದ್ರ ಬಗ್ಗೆಯೂ ಸಹ ವಿಜಯಲಕ್ಷ್ಮಿ ಚರ್ಚೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಮಾನ್ಯವಾಗಿ ಈಗ ಹೊರಗಡೆ ವಕೀಲರನ್ನ ವಿಜಯಲಕ್ಷ್ಮಿನೇ ನೇಮಕ ಮಾಡಿರೋ ಹಿನ್ನೆಲೆಯಲ್ಲಿ ಘಟನೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಯಾಕಂದರೆ ಅಡ್ವೊಕೇಟು ಈಗ ಲಾಯರು ಸಹ ಅವರನ್ನು ಭೇಟಿಯಾಗೋ ಸಾಧ್ಯತೆ ಇದೆ. ಹಾಗಾಗಿ ಆದಷ್ಟು ವಿಜಯಲಕ್ಷ್ಮಿಯ ಬಳಿನೇ ಮಾಹಿತಿಯನ್ನು ಪಡ್ಕೊಂಡಿರೋಂಥದ್ದು ಮತ್ತು ಕಾನೂನು ಪ್ರಕ್ರಿಯೆ ಮುಂದೆ ಯಾವ ರೀತಿ ಇದೆ ಮತ್ತು ಬೇಲ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಿದ್ದಾರೆ ಇದ್ರ ಬಗ್ಗೆಯೂ ಸಹ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿರೋಂಥದ್ದು. ಜೊತೆಗೆ ಈ ಇಡೀ ಘಟನೆ ಬಗ್ಗೆ ಏನೆಲ್ಲ ಈ 12-15 ದಿನದಲ್ಲಿ ಆಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮಾತುಕತೆಯಲ್ಲಿ ಆಗಿರುವಂಥದ್ದು. ಜೊತೆಗೆ ಮಗನಿಗೂ ಸಹ ಸ್ವಲ್ಪ ಧೈರ್ಯ ಹೇಳಿ ಈಗ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಮಗನೂ ಸಹ ಸಾಕಷ್ಟು ಒಂದು ರೀತಿ ಆತಂಕದಲ್ಲಿದ್ದ. ಹಾಗಾಗಿ ದರ್ಶನ್ ಸಹ ಕಳೆದ 3 ದಿನಗಳಿಂದಲೂ ಸಂಪೂರ್ಣವಾಗಿ ಯಾರ ಜೊತೆ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದರು. ಇವತ್ತು ಪತ್ನಿ ಮತ್ತು ಮಗನನ್ನು ನೋಡಿ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅರುಣ್.